ಸೊ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ. ಸೊ ಇವತ್ತು ನಾ ಮಾತಾಡ್ತೀನಿ ಈ ರಾಕಿಂಗ್ ಸ್ಟಾರ್ ಎಸ್ ಅನ್ನ ಅಪ್ಕಮಿಂಗ್ ಮೂವಿ ಟಾಕ್ಸಿಕ್ ಬಗ್ಗೆ. ಹಾ ಬಾಯ್, ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಅದು ನಂತರ ಬಾಯ್ ಟಾಕ್ಸಿಕ್ ಯಾಕೆ ಡಿಲೇ ಆಗಿದೆ? ನಿಮ್ಮ ಟೀಮ್ ಪ್ರಕಾರ ಹೇಳುವ ಪ್ರಕಾರ ಟಾಕ್ಸಿಕ್ ಏನೋ ಬ್ಲಡ್ ಸೀನ್ ಆಗಿದೆ ಅಂತ ಹೇಳಿ, ಆದರೆ ಇದಕ್ಕಿಂತ ಬಿಯಾಂಡ್ ಸ್ಟೋರಿ ಒನ್ ಇದೆ, ಅದು ಬಿ ನಾನು ನಿಮ್ಗೆ ಹೇಳ್ತೀನಿ. ಅದು ನಂತರ ಬಾಯ್ ಎಸ್ ಸರ್ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಅಪ್ಕಮಿಂಗ್ ಮೂವಿ ಬಾಲಿವುಡ್ ನ ಪಾರ್ಟ್ 1 ಪಾರ್ಟ್ 2 ಬರುವ ರಾಮಾಯಣ ಮೂವಿ ಅದ್ರ ಬಗ್ಗೆ ಬಿ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಮಾತಾಡಿ. ಸೊ ನೀವು ಎಸ್ ಸರ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋ ಎಂಡ್ ತಕ್ ನೋಡಿ. ಅದ ನಂತರ ನೀವು ನಮ್ಮ ಚಾನಲ್ ಹೊಸೊಬ್ರು ಆಗಿದ್ರೆ ಈ ವಿಡಿಯೋ ಚಾನಲ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದ ನಂತರ ಈಗ ತನಕ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಜರೂರ್ ಫಾಲೋ ಮಾಡ್ಕೋರಿ. ಡಿಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಮೇಲೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಹೋಗಿ ಫಾಲೋ ಮಾಡ್ಕೋರಿ. ಆಯ್ತಾ, ನಡ್ರಿ ವಿಡಿಯೋ ಶುರು ಮಾಡೋಣ. ಸೊ ನಾವು ಮೊದಲ ಮಾತನಾಡೋಣ ಯಶ್ ಟಾಕ್ಸಿಕ್ ಯಾಕೆ ಲೇಟ್ ಆಗಿದೆ ಅಂತ. ಸೊ ನಮ್ಮ ಎಲ್ಲರ ಪ್ರಕಾರ ಗೊತ್ತ ಪ್ರಕಾರ ಎಸ್ ಸರ್ ಒಂದು ಅಪ್ಕಮಿಂಗ್ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇದೆ ಟಾಕ್ಸಿಕ್. ಇದು ಇಂಡಿಯಾದಲ್ಲ ಹಾಲಿವುಡ್ ಟೈಪ್ ಲೆವೆಲ್ ಮಾಡಿದ್ದಾರೆ. ಆದರೆ ಈಗ ಒಂದು 2-3 ತಿಂಗಳಿನಿಂದ ಮೂವಿ ಪೋಸ್ಟ್ಪೋನ್ ಆಗಿದೆ. ಅದರ ನಂತರ ಸೊ ತುಂಬಾ ಜನ ಹೇಳೋ ಪ್ರಕಾರ, ಟೀಮ್ ಹೇಳೋ ಪ್ರಕಾರ ಈ ಮೂವಿ ಏನಾದ್ರು ಬ್ಲಡ್ ಸೀನ್ ಇದೆ ಅಂತ ಹೇಳಿ, ಆದ್ರೆ ಎಲ್ಲ ಸುಳ್ಳು. ನಿಜವಾದ ಕಾರಣ ಏನಂದ್ರೆ ಈ ಮೂವಿ ರಿಲೀಸ್ ಆಗ್ಬೇಕಾಗಿತ್ತು ಮಾರ್ಚ್ 19, ಆದರೆ ಇದು ಇಸ್ರೇಲ್ ಮತ್ತು ಅಮೆರಿಕನ ಏನು ಯುದ್ಧ ಇದೆ ಅದ್ರ ಪ್ರಕಾರ ತುಂಬಾ ಜನಗಳು ಅಲ್ಲಿ ಎಫೆಕ್ಟ್ ಆಗ್ತಿದೆ. ಆದರೆ ಈ ಮೂವಿ ಇಂಡಿಯಾದಲ್ಲ, ಇದು ಇಂಟರ್ನ್ಯಾಷನಲ್ ಹೌದು. ಅದಕ್ಕೆ ಎಸ್ ಸರ್ ಟಾಕ್ಸಿಕ್ ಮೂವಿ ಏನಿದೆ ಅದು ಒಂದು ಡಿಲೇ ಮಾಡಿದ್ದಾರೆ. ಯಾಕೆ ಹೇಳಿ ಅಲ್ಲಿ ಜನಗಳು ಎಫೆಕ್ಟ್ ಆಗೋ ನಂತರ ಸೊ ಈ ಮೂವಿ ಈ ತರ ರಿಲೀಸ್ ಆದ್ರೆ ಎಲ್ಲೋ ಅಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಈ ಮೂವಿ ಒಂದು 300-400 ಕೋಟಿದಲ್ಲ, ಇದು 700 ಹಿಡಿದು 800 ಕೋಟಿದ್ ಬಜೆಟ್ ಮೂವಿ. ಸೊ ರಿಕವರಿ ಮಾಡಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಈ ಮೂವಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಈ ಮೂವಿ ಅಫಿಷಿಯಲಿ ರಿಲೀಸ್ ಆಗ್ತಿದೆ 4 ಜೂನ್ 2026. ಹೌದಾ, ಹೋಗಿ ಟಿಕೆಟ್ ಮಾಡ್ಕೊಳ್ಳಿ. ಆಯ್ತಾ. ಸೊ ಅದ್ರ ನಂತರ ಪ್ರಕಾರ ರಾಮಾಯಣ ಮೂವಿ ಬಗ್ಗೆ ಒಂದು ಡೀಟೇಲ್ ಮಾತಾಡಬೇಕಾದ್ರೆ ಈ ಮೂವಿ ರಿಲೀಸ್ ಆಗಿಂದ ಮೊದಲು ಕಾಂಟ್ರವರ್ಸಿ ಆಗಿದೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ತುಂಬಾ ಒಂದು ಪಾಸಿಟಿವ್, ಒಂದೆರಡು ನೆಗೆಟಿವ್ ಸೈಡ್ ಟಾಕ್ ಮಾಡ್ತಿದ್ದಾರೆ. ಅದ್ರ ನಂತರ ಬೈ ಈ ಮೂವಿಗೆ ಎಲ್ಲೋ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೂವಿ ರಿಲೀಸ್ ಆಗಿದ್ದ ಮಂತಲ್ಲಿ ಎಸ್ ಸರ್ ರಣವೀರ್ ಕಪೂರ್ ಆಲ್ರೆಡಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಹಾಲಿವುಡ್ ನಲ್ಲಿ. ಸೊ ಅಲ್ಲಿ ಪ್ರಕಾರ ಒಂದು ಸ್ಪೆಷಲ್ ಇಂಟರ್ವ್ಯೂ ಬರ್ತಾ ಇದೆ ಸೂನ್. ಯಾವಾಗ ಬರ್ತಾ ಗೊತ್ತಿಲ್ಲ, ಆದ್ರೆ ಸೂನ್ ಬರ್ತಾ ಇದೆ. ಆದ್ರೆ ಅದು ಚೇಂಜ್ ಮಾಡ್ತೀವಿ ಇಂಟರ್ವ್ಯೂ ಎಲ್ಲಾರ್ದು ಪರ್ಸ್ಪೆಕ್ಟಿವ್ ಅಂತ ಹೇಳಬಲ್ಲೆ. ಸೊ ಇದು 2 ಅಪ್ಡೇಟ್ ಬಗ್ಗೆ ನಿಮ್ಗೆ ಹೇಳಬೇಕಾಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.